ಇಲ್ಲಿ ಹಲವಾರು ಜನ ನನ್ನ ಹತ್ರ ಮಣ್ಣು ಪರೀಕ್ಷೆ ಮಾಡ್ಕೊಂಡ್ ಬಂದಿದ್ರು. ನಾನು ಮಣ್ಣು ವಿಜ್ಞಾನಿ ಆಡನಹಳ್ಳಿ ಕೆಲಸ ಮಾಡ್ತಾ ಇದ್ದೀನಿ. ಆಮ್ಲೀಯ ಮಣ್ಣು ಜಾಸ್ತಿ 5.9 ಅಥವಾ ಅವರೇಜ್ 5.5 5.2 ಇಂದ ಹಿಡಿದು 6.4 7.2 ತನಕ ಇದಾವೆ ಸರ್ ಇಲ್ಲಿ pH. ಔಟ್ ಆಫ್ ವಿಚ್ 80% ಆರ್ ಅಸಿಡಿಕ್. ಸೊ ಬಹುಶಃ ಸರ್ ಇಷ್ಟ ತನಕ ವಿಲ್ಟ್ ಇದನ್ನೆಲ್ಲ ಹೇಳ್ತಾ ಇದ್ರಿ. ನಮ್ಮ ರೈತರು ಏನಪ್ಪಾ ಅಂತಂದ್ರೆ ಸರ್ ನೀವು ಅವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರಿ, ಕೆಮಿಕಲ್ ಅಂತಂದ್ರೆ ಕಿವಿ ತುಂಬಾ ನೆಟ್ಟು ಮಾಡ್ಕೊಂಡು ಕೇಳ್ತಾ ಇರ್ತಾರೆ. ಅವ್ರಿಗೆ ಕೆಮಿಕಲ್ ಬೇಕು ಫಸ್ಟ್. ಅಸಿಡಿಕ್ pH ದಟ್ಸ್ ವಾಟ್ ನಾನು ಅದೇ ಪಾಯಿಂಟ್ ಬರ್ತೀನಿ. ಇವಾಗ ನಾನು ಬಂದ್ಬಿಟ್ಟು ಸುಣ್ಣ ಹಾಕ್ರೆ ಸುಣ್ಣ ಎಲ್ಲಿ ಸಿಗುತ್ತೆ ಸರ್ ಅಂತ ಬೇಕಾದವ್ರಿಗೆ ನಾವು ಒಂದು 15-20 ಅಂತ ತರಿಸ್ಕೊಟ್ಟಿದ್ದೀನಿ ನಾನು ಹಾಸನ ಮತ್ತೆ ಶಿವಮೊಗ್ಗ ಕಡೆಯಿಂದ. ಆಯ್ತಾ, ಫಸ್ಟ್ ನಾನು ಆರೋಗ್ಯ ಇರ್ಬೇಕಂತಂದ್ರೆ ನನ್ನ ದೇಹ ಆರೋಗ್ಯವಾಗಿರ್ಬೇಕಲ್ವಾ. ಸೊ ಅದೇ ರೀತಿ ನಮ್ಮ ಮಣ್ಣನ್ನ ಆರೋಗ್ಯವಾಗಿರ್ಬೇಕು ಫಸ್ಟ್. ನಮ್ಮ ಸಮಸ್ಯೆ ಇಷ್ಟೇ, ಆಮ್ಲ ಮಣ್ಣು. ಆಮ್ಲ ಮಣ್ಣನ್ನ ಸುಧಾರಣೆ ಮಾಡ್ಕೊಬೇಕು ಫಸ್ಟ್ ನಾವು. ಆಮೇಲೆ ನೀವು ನ್ಯೂಟ್ರಿಯೆಂಟ್ ರೋಗ ನೆಕ್ಸ್ಟ್ ಕಂಟ್ರೋಲ್ ಮಾಡ್ಕೊಳ್ಳೋದಂತೆ. ಸೊ ಹುಳಿ ಮಣ್ಣಿಗೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಯೂರಿಯಾ, ಅಮೋನಿಯಂ ಸಲ್ಫೇಟ್ ಇಂಥ ಗೊಬ್ಬರಗಳು ಅಸಿಡಿಟಿನ ಜಾಸ್ತಿ ಮಾಡುತ್ತೆ. ಸೊ ಡಾಕ್ಟರ್ ನಮ್ಗೆ ಡೈರೆಕ್ಟ್ ಆಗಿ ಗುಳಿಗೆ ತಗೊಳ್ರಿನಲ್ಲ, ಸ್ವಲ್ಪ ಊಟ ಮಾಡ್ರಿ, ಇಲ್ಲ ನೀರ್ ಕುಡೀರಿ, ಏನೂ ಆಗಿಲ್ವಾ ORS ತಗೊಂಡು ನಂತರ ಗುಳಿಗೆ ತಗೊಳ್ಳಿ ಅಂತ ಹೇಳ್ತಾರೆ. ಯಾರು ಡೈರೆಕ್ಟ್ ಆಗಿ ತಗೊಳ್ಳಿ ಅಂತ ಹೇಳಲ್ಲ, ಯಾಕಂದ್ರೆ ಅಸಿಡಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆಮ್ಲೀಯತೆ ಜಾಸ್ತಿ ಆಯ್ತಂದ್ರೆ ಮಣ್ಣಲ್ಲಿ pH ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಸೊ ನಾವು ಯೂರಿಯಾ, ಅಮೋನಿಯಂ ಸಲ್ಫೇಟ್ ಇಂಥ ಗೊಬ್ಬರಗಳನ್ನ ಬಳಸಿದಾಗ ಮಣ್ಣಲ್ಲಿ pH ಕಡಿಮೆ ಆಗ್ತಾ ಬರುತ್ತೆ. ಸೊ ಆಲ್ರೆಡಿ ಹುಳಿ ಇರೋ ಮಣ್ಣಿಗೆ ಇನ್ನೂ ಹುಳಿ ಹಿಡ್ದಂಗೆ ಆಗುತ್ತೆ. ಅದಕ್ಕೆ ಕೆಲವು ಗೊಬ್ಬರಗಳನ್ನ ನಾವು ರೆಕಮೆಂಡ್ ಮಾಡಲ್ಲ, ವಿಶೇಷವಾಗಿ ದಾಳಿಂಬೆಗೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಹಾಕಿ ಅಂತ ಹೇಳ್ತೀವಿ, ಅಥವಾ ಈ ತರ ಕಾಂಪ್ಲೆಕ್ಸ್ ಗಳನ್ನ ಹಾಕಿ ಅಂತ ಹೇಳ್ತೀವಿ ಸರ್. ಇನ್ನು ವಿಶೇಷವಾಗಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬೋನೇಟ್ ಅಂತ ಡೋಲೋಮೈಟ್ ಅಂತ ಒಂದು ಮಣ್ಣು ಸುಧಾರಕ